ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಟೈಮ್ ಬಂದು 7 ಗಂಟೆ ಆಗಿದೆ. ಈಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಡುಗೆ ಮಾಡೋದ್ರಿಂದನೇ ಇವತ್ತಿನ ಲಾಗ್ ಸ್ಟಾರ್ಟ್ ಆಗ್ತಾಯಿದೆ. ಹಿಂದಿನ ದಿನ ವೀಡಿಯೋದಲ್ಲೇ ಹೇಳಿದ್ದೆ ನಾನು, ಮಾರನೇ ದಿನ ದೋಸೆಗೆ ಅಂತ ಹೇಳ್ಬಿಟ್ಟು ಅಕ್ಕಿ ರುಬ್ಬಿಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ದೋಸೆ ಜೊತೆ ಸೂಪರ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಈಗ ಅವರೆಕಾಳು ಪಲ್ಯ ಮಾಡ್ತಾಯಿದ್ದೀನಿ. ರೊಟ್ಟಿ ಚಪಾತಿ ಇದಕ್ಕೆಲ್ಲ ಸೂಪರಾಗಿರುತ್ತೆ. ಅದರಲ್ಲೂ ಸೀಸನಲ್ಲಿ ಸಿಗೋವಂಥ ಅವರೆಕಾಳಲ್ಲಿ ಪಲ್ಯ ಮಾಡಿಬಿಟ್ರೆ ಅಂತೂ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಗೆ ಅರಿಶಿನ ಪುಡಿ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ತರಕಾರಿ ಸೇರಿಸ್ಕೊತಾ ಇದ್ದೀನಿ. ತರಕಾರಿ ಇಲ್ಲಿ ನಾನು ರಾತ್ರಿ ಏನು ಬಿರಿಯಾನಿಗೆ ಹಾಕಿದ್ದೆ ಅದೇ ಸೇಮ್ ತರಕಾರಿನೇ ತೊಗೊಂಡಿದ್ದೀನಿ. ಕಾಲಿಫ್ಲವರು ಹಾಗೆ ಬೀನ್ಸು, ಆಲೂಗೆಡ್ಡೆ ಇದಿಷ್ಟು ತರಕಾರಿ ತೊಗೊಂಡಿದ್ದೀನಿ. ಇದ್ರ ಜೊತೆ ನೀವು ಗೆಡ್ಡೆ ಕೋಸಿದ್ರು ಸೇರಿಸ್ಕೋಬೋದು, ಕ್ಯಾರೆಟು, ಈ ತರಕಾರಿಗಳನ್ನೆಲ್ಲ ಸೇರಿಸ್ಕೊಂಡು ಕೂಡ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ. ಈಗ ಎಲ್ಲ ತರಕಾರಿಗಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು 3 ರಿಂದ 4 ನಿಮಿಷಗಳ ಕಾಲ ಆ ಎಣ್ಣೆಯಲ್ಲೇ ಎಲ್ಲ ತರಕಾರಿನ ಫ್ರೈ ಮಾಡ್ಕೊಂಬಿಡೋಣ. ತರಕಾರಿ ಎಲ್ಲ ಫ್ರೈ ಆಗ್ತಾ ಇರಲಿ. ಅಷ್ಟರಲ್ಲಿ ಮಸಾಲೆ ರುಬ್ಬೋದಕ್ಕೆ ಏನೇನು ಬೇಕು ಅಂತೇಳ್ಬಿಟ್ಟು ನೋಡ್ಕೊಳ್ಳೋಣ. ನಾನಿಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ ಹಾಗೆ ಟೊಮೆಟೊ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 2 ಸ್ಪೂನಷ್ಟು ಹುರ್ಗಡ್ಲೆ ಸೇರಿಸ್ಕೊತಿದ್ದೀನಿ. ಹುರ್ಗಡ್ಲೆ ಸ್ವಲ್ಪ ತಿಕ್ನೆಸ್ ಆಗಿ ಬರಲಿ ಪಲ್ಯ ಅಂತ ಹೇಳ್ಬಿಟ್ಟು ಸೇರಿಸ್ಕೊತಿರೋದು. ಒಂದು 2 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಮಟನ್ ಸಾಂಬಾರು ಪುಡಿ ಸೇರಿಸ್ಕೊತಿದ್ದೀನಿ. ಹಾಗೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮಟನ್ ಸಾಂಬಾರು ಪುಡಿ ಇಲ್ಲ ಅಂತ ಹೇಳಿದ್ರೆ ನೀವು ಅಚ್ಕಾರದ ಪುಡಿ, ಧನಿಯಾ ಪುಡಿ ಹಾಗೆ ಒಂದು ಪೀಸ್ ಚಕ್ಕೆ, 1-2 ಲವಂಗ, 1 ಏಲಕ್ಕಿ ಇದಿಷ್ಟನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗತ್ತೆ ಮಸಾಲೆಗೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ತರಕಾರಿನ. ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮಾತ್ರ ನಾನು ಸೇರಿಸ್ಕೊಂಡಿದ್ದೀನಿ. ಈಗ ಒಂದು ಅರ್ಧದಷ್ಟು ತರಕಾರಿ ಎಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಅವರೆಕಾಳನ್ನು ಸೇರಿಸ್ಕೊತೀನಿ. ಅವರೆಕಾಳನ್ನು ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಂಬಿಡೋಣ, ತರಕಾರಿ ಜೊತೆನೇ ಎಲ್ಲ ಮಿಕ್ಸ್ ಆಗೋ ರೀತಿ. ಈಗ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಿದ್ದೀನಿ. ಈಗ ಪಲ್ಯಕ್ಕೆ ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪನ್ನು ಈಗ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಇನ್ನೊಂದು ರೌಂಡ್ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ಳುತ್ತಲ್ವ, ಹಾಗಾಗಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷಗಳ ಕಾಲ ಒಂದು ಮೀಡಿಯಮ್ ಫ್ಲೇಮ್ ಮಾಡಿ ಬಿಟ್ಬಿಡೋಣ. ತರಕಾರಿ ಕಾಳು ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈಗ ನೋಡ್ತಾ ಇದ್ದೀರಲ್ವ, ಅದರಲ್ಲಿರೋ ನೀರೆಲ್ಲ ಡ್ರೈ ಆದಾಗಿದೆ. ಹಾಗೆ ತರಕಾರಿನೂ ಒಂದು 3/4 ಭಾಗದಷ್ಟು ಚೆನ್ನಾಗಿ ಬೆಂದಿದೆ. ಕಾಳು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಏನು ರುಬ್ಕೊಂಡು ಇಟ್ಕೊಂಡಿದ್ವಿ ಆ ಮಸಾಲನ್ನೆಲ್ಲ ಸೇರಿಸ್ಕೊಂಡು ಎಲ್ಲ ತರಕಾರಿ ಜೊತೆ ಮಿಕ್ಸ್ ಮಾಡಿಕೊಂಡು 1 ನಿಮಿಷಗಳ ಕಾಲ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ನಾವು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಯಾವುದನ್ನು ಫ್ರೈ ಮಾಡಿ ಸೇರಿಸ್ಕೊಂಡಿರಲಿಲ್ವಲ್ಲ, ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಆಗೋಕ್ಕೆ ಬಿಟ್ಬಿಡೋಣ. ಈಗ ಮಸಾಲ ಎಲ್ಲ ಫ್ರೈ ಆಗಿ ಸ್ವಲ್ಪ ಕುದಿಯೋದಕ್ಕೆ ಶುರು ಆಗುತ್ತಲ್ವ, ಆವಾಗ ಮಿಕ್ಸಿ ಜಾರೆಲ್ಲ ವಾಶ್ ಮಾಡಿಬಿಟ್ಟು ನೀರು ಸೇರಿಸ್ಕೊಳ್ಳೋಣ. ಈ ಟೈಮಲ್ಲಿ ಸ್ವಲ್ಪ ತೆಳುವಾಗೇ ಮಾಡ್ಕೋಬೇಕಾಗತ್ತೆ ನಾವು ಪಲ್ಯನ, ಯಾಕಂದರೆ ಇನ್ನೂ ತರಕಾರಿ ಸ್ವಲ್ಪ ಬೇಯಬೇಕಾಗಿರುತ್ತೆ, ಹಾಗೆ ಅವರೆಕಾಳು ಕೂಡ ಬೇಯಬೇಕಲ್ವ, ಹಾಗಾಗಿ ಸ್ವಲ್ಪ ತೆಳುವಾಗಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ. ಒಂದು 8 ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡ್ಬಿಡೋಣ. ಸೂಪರಾಗಿರೋ ಅವರೆಕಾಳು ಪಲ್ಯ ರೆಡಿ ಆಯಿತು. ಆವಾಗಲೇ ಎಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೆ. ಈಗ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಈ ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ಸ್ಟವ್ ಫ್ಲೇಮ್ ಆಫ್ ಮಾಡ್ಕೊಂಬಿಡೋಣ. ಪಲ್ಯ ಕೂಡ ರೆಡಿಯಾಗಿದೆ.
ಎಲ್ಲರದು ತಿಂಡಿ ಆಯಿತು. ಮಾನ್ಯ ಸ್ಕೂಲಿಗೆ ಹೋದ್ಲು. ಮನೆಯವರಿಗೂ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಟ್ಬಿಟ್ಟು ನಾನು ಈಗ ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡೆ. ರಾತ್ರಿ ಸ್ವಲ್ಪ ವೆಜ್ ಬಿರಿಯಾನಿ ಉಳಿದಿತ್ತು, ಹಾಗೆ ಅದನ್ನು ಕೂಡ ಹಾಕ್ಕೊಂಡು ತಿಂತಾಯಿದ್ದೀನಿ. ಪಲ್ಯ ಮಾತ್ರ ಸೂಪರ್ ಟೇಸ್ಟಿಯಾಗಿ ಸಖತ್ತಾಗಿತ್ತು, ತುಂಬಾ ಚೆನ್ನಾಗಾಗಿತ್ತು. ಪಲ್ಯ ಆಲ್ರೆಡಿ ಒಂದು ಮುಕ್ಕಾಲು ಭಾಗದಷ್ಟು ಖಾಲಿ ಆಗೋಗ್ಬಿಟ್ಟಿತ್ತು. ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಪಲ್ಯ ಉಳ್ಕೊಳ್ತು ಅಷ್ಟೇ. ಈಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಮಜ್ಜಿಗೆ ಹಾಗೆ ಪಲ್ಯ, ದೋಸೆ ಹಿಟ್ಟು ಎಲ್ಲ ಏನು ಉಳಿದಿತ್ತು ಎಲ್ಲ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ನೀರು ಸೋರಲಿಕ್ಕೆ ಅಂತೇಳಿ ಇಟ್ಕೊಂಡಿದ್ದೀನಿ. ಎಲ್ಲ ಕೆಲಸ ಮುಗೀತು ಆಲ್ರೆಡಿ. ಟೈಮು ಆಗಲೇ 11:30 ಆಗ್ತಾ ಬಂತು. ಗೋಧಿ ಕೂಡ ಒಣಗಾಕಿದ್ದೀನಿ. ಗೋಧಿ ಒಂದೆರಡು ದಿನ ಒಣಗಿತ್ತು ಅಷ್ಟೇ. ಇನ್ನೊಂದು ದಿನ ಚೆನ್ನಾಗಿ ಒಣಗಿಬಿಡ್ಲಿ, ಬಿಸಿಲಿತ್ತಲ್ವ, ಚೆನ್ನಾಗಿ ಒಣಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಣಗಕ್ಕೆ ಹಾಕಿದ್ದೀನಿ. ಮತ್ತೆ ಅಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಈಗ ಸೊಪ್ಪೆಲ್ಲ ಬಿಡಿಸ್ಕೊಂಬಿಡೋಣ ಅಂತೇಳಿ ತೆಗ್ದಿಟ್ಕೊಂಡಿದ್ದೀನಿ ಸಂಜೆ ಸಾಂಬಾರಿಗೆ. ಮಧ್ಯಾಹ್ನ ಫ್ರೀ ಇದ್ದಾಗ ಏನಾದ್ರು ಕಾಳು ಸುಲಿಯೋದಿತ್ತು, ಈ ರೀತಿ ಸೊಪ್ಪೆಲ್ಲ ಬಿಡಿಸೋದಿತ್ತು ಅಂತೇಳಿ ಹೇಳಿದ್ರೆ ಮಾಡ್ಕೊಂಬಿಡ್ತೀನಿ ಈ ಕೆಲಸನ. ಹಾಗೆ ಬಿಗ್ ಬಾಸ್ ಬರ್ತಾಯಿತ್ತು. ಬಿಗ್ ಬಾಸ್ ನೋಡಿಕೊಂಡು ಈ ಕೆಲಸ ಮುಗಿಸ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡೆ. ರಾತ್ರಿ ಟೈಮು ಬಿಗ್ ಬಾಸ್ ನೋಡಲ್ಲ ನಾನು. ಮಧ್ಯಾಹ್ನ ಟೈಮ್ ಎಲ್ಲ ಕೆಲಸ ಆಗಿರುತ್ತೆ, ಸ್ವಲ್ಪ ಫ್ರೀ ಆಗಿರ್ತೀನಲ್ವ, ಹಾಗಾಗಿ ಮಧ್ಯಾಹ್ನನೇ ನೋಡೋವಂಥದ್ದು ಜಾಸ್ತಿ. 11:30 ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿರುತ್ತೆ. ಆ ಟೈಮಲ್ಲೇ ಕೂತ್ಕೊಂಡು ನಾನು ಬಿಗ್ ಬಾಸ್ ನೋಡೋದು. ಆಂಧ್ರ ಸ್ಟೈಲ್ ಪಪ್ಪು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊಪ್ಪೆಲ್ಲ ತೊಳೆದಿಟ್ಟಾಗಿದೆ. ಬೇಳೆ ಖಾಲಿ ಆಗಿಬಿಟ್ಟಿತ್ತು, ತೊಗರಿಬೇಳೆ. ಹಾಗಾಗಿ ಬೇಳೆ ಬಾಕ್ಸಿಗೆ ಹಾಕುತ್ತಾ ಇದ್ದೀನಿ. ಸಾಂಬಾರು ಮಾಡೋಕ್ಕೆ ಬಂದಾಗಲೇ ಅದು ಖಾಲಿಯಾಗಿರೋದು ಎಲ್ಲ ಗೊತ್ತಾಗೋದು, ಇಲ್ಲ ಅಂದರೆ ಗೊತ್ತೇ ಆಗೋಲ್ಲ. ಆಮೇಲೆ ಹಾಕೋಣ ಅಂತ ಖಾಲಿ ಆದಾಗ ಆಮೇಲೆ ಹಾಕೋಣ ಅಂತ ಅಂದ್ಕೋತೀವಿ, ಆದರೆ ಹಾಕೋದಕ್ಕೆ ನೆನಪೇ ಆಗೋಲ್ಲ. ನೆಕ್ಸ್ಟ್ ಸಾಂಬಾರು ಮಾಡೋಕ್ಕೆ ಬಂದಾಗ ಬೇಳೆ ಖಾಲಿ ಆಗುತ್ತೆ ಅಂತ ನೆನಪಾಗೋದು. ಬೇಳೆ ಹಾಕೊಂಡ್ಬಿಡೋಣ. ಒಂದು ಕಪ್ಪಷ್ಟು ಬೇಳೆ ಹಾಕೊಂಡೋಣ. ಒಂದು ಕಪ್ಪಷ್ಟು ಹಾಕೋಣ. ಸ್ವಲ್ಪ ಬೇಳೆ ಜಾಸ್ತಿನೇ ಇರಬೇಕು ಇದಕ್ಕೆ. ಒಂದು ಕಪ್ಪಷ್ಟು ಹೆಸರು ಬೇಳೆನ ಸೇರಿಸ್ಕೊತಿದ್ದೀನಿ. ಯಾವಾಗಲೂ ಒಂದೇ ಥರ ಸಾಂಬಾರು ತಿಂದು ಬೇಜಾರಾಗ್ಬಿಟ್ಟಿದೆ. ಉಪ್ಸಾರು, ಮಸ್ಸೊಪ್ಪು, ಹಾಗೆ ಉಳ್ಸೊಪ್ಪು ಈ ಥರ. ಅದಕ್ಕೆ ಇವತ್ತು ಆಂಧ್ರ ಸ್ಟೈಲ್ ಪಪ್ಪು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಆಂಧ್ರ ಸ್ಟೈಲ್ ಪಪ್ಪು ಅಂದರೆ ಅನ್ನಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಮುದ್ದೆನೂ ಮಾಡಬೇಕು, ಅದಕ್ಕೆ ಮುದ್ದೆನೂ ಮಾಡಬೇಕು, ನೋಡಬೇಕು. ಬೇಳೆ ಜೊತೆ ಜಾಸ್ತಿ ನೀರು ಸೇರಿಸ್ಕೊಳ್ಳೋಕೆ ಹೋಗಬಾರ್ದು. ಯಾಕಂದರೆ ಬೇಳೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನಮಗೆ ಬೆಂದ ಮೇಲೆ. ಜಾಸ್ತಿ ನೀರು ಥರ ಎಲ್ಲ ಇರಬಾರ್ದು. ಹಾಗಾಗಿ ನೀರನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ಬೇಯೋಕೆ ಇಟ್ಕೊತಾ ಇದ್ದೀನಿ. ಇದ್ರ ಜೊತೆ ಒಂದು 10ರಿಂದ 15 ಕಾಳು ಮೆಂತ್ಯ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗಿಂತ ನೀವು ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಾನು ಎಣ್ಣೆನೇ ಸೇರಿಸ್ಕೊಳ್ತಿದ್ದೀನಿ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಕಟ್ಟು ಚೆನ್ನಾಗಿ ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಹಾಗೆ ಬೇಳೆ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಈಗ ಸ್ವಲ್ಪ ಅರಶಿನ ಪುಡಿ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2ರಿಂದ 3 ವಿಸಲ್ ಕೂಗಿಸ್ಕೊಂಬಿಡೋಣ. ಹಂಗೆ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ತೀನಿ. ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಬೇಳೆ ಬೇಯೋಕೆ ಇಟ್ಕೊಂಡಿದ್ದೀನಿ. ಬೇಳೆ ಬೇಯೋ ಅಷ್ಟೊತ್ತಲ್ಲಿ ಸೊಪ್ಪೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊಪ್ಪು ಹಾಗೆ ಈರುಳ್ಳಿ, ಟೊಮೆಟೊ ಇದೆಲ್ಲ ಹೆಚ್ಕೊಬೇಕು. ಅದೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅಷ್ಟರಲ್ಲಿ ಬೇಳೆ ಬೇಯ್ದುಬಿಡುತ್ತೆ. ಒಂದು 2ರಿಂದ 3 ವಿಸಲ್ ಆದರೆ ಸಾಕು. ಬೇಳೆ ಸ್ವಲ್ಪ ಚೆನ್ನಾಗಿ ಬೆಂದಿರಬೇಕು ಸಾಫ್ಟಾಗಿ. 2 ವಿಸಲ್ ಆದರೆ ಕರೆಕ್ಟಾಗಿ ಬೆಂದಿರುತ್ತೆ. ಒಂದು 3 ವಿಸಲ್ ಹೊಡೆಸ್ಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಬೇಳೆ ಬೇಯ್ತಾ ಇರಲಿ, ಸೊಪ್ಪೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊತೀನಿ ಅಷ್ಟೊತ್ತಿಗೆ.
ಬೇಳೆ ಬೆಂದು ವಿಸಲೆಲ್ಲ ತಣ್ಣಗಾಗೋ ಅಷ್ಟೊತ್ತಲ್ಲಿ ಈರುಳ್ಳಿ ಟೊಮೆಟೊ ಸೊಪ್ಪು ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊತಿದ್ದೀನಿ. ಮೊದಲಿಗೆ ಕಾಳುಮೆಣಸು ಹಾಗೆ ಸ್ವಲ್ಪ ಜೀರಿಗೆ ಸೇರಿಸ್ಕೊತಿದ್ದೀನಿ. ಇದಕ್ಕೆ ಸಾಸಿವೆ ಹಾಕೋಗಿಲ್ಲ, ಒಗ್ಗರಣೆಗೆ ಮೆಣಸು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಮಿಕ್ಸಿಯಲ್ಲಿ ಹಾಗೆ ಸ್ವಲ್ಪ ರಫಾಗಿ ಗ್ರೈಂಡ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ದಾಲ್ಗೆ. ಅದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಇದು ಫ್ರೈ ಆಗ್ತಿದ್ದಾಗೆ ಒಂದು 3 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದ್ಬಿಟ್ಟು ಸ್ವಲ್ಪ ಲೈಟಾಗಿ ಜಜ್ಜಿಕೊಂಡು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದು ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಬೆಳ್ಳುಳ್ಳಿ. ಈಗ ಇದ್ರ ಜೊತೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಶುಂಠಿ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದಕ್ಕೆ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಇದ್ರ ಜೊತೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ಆಂಧ್ರ ಸ್ಟೈಲ್ ಪಪ್ಪು ಮಾಡೋದಾದರೆ ಇದಕ್ಕೆ ಯಾವುದೇ ಕಾರಣಕ್ಕೂ ಚಿಲ್ಲಿ ಪೌಡ್ರು ಹಾಗೆ ಬೇಳೆ ಸಾರಿನ ಪುಡಿ ಇದನ್ನೆಲ್ಲ ಏನೂ ಸೇರಿಸೋದಿಲ್ಲ. ಹಾಗಾಗಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಪೂರ್ತಿ ಹಸಿಮೆಣಸಿನ್ಕಾಯಿನೇ ಸೇರಿಸ್ಕೋಬೇಕಾಗತ್ತೆ. ಮೆಣಸಿನ್ಕಾಯಿ ಖಾರ ಇದೆಯಾ ಏನು ಅಂತ ನೋಡಿಬಿಟ್ಟು ಸಾಂಬಾರಿಗೆ ಸೇರಿಸ್ಕೊಳ್ಳಿ. ಯಾಕಂದರೆ ಒಂದೊಂದು ಸರಿ ಮೆಣಸಿನ್ಕಾಯಿ ಖಾರ ಇರೋಲ್ಲ, ಒಂದೊಂದು ಸರಿ ತುಂಬಾ ಖಾರ ಇರುತ್ತೆ. ಹಾಗಾಗಿ ಖಾರ ಹೇಗಿದೆ ಅಂತ ನೋಡಿಕೊಂಡು ಸೇರಿಸ್ಕೊಂಡ್ರೆ ಒಳ್ಳೆಯದು. ಹಾಗೆ ಒಂದು 4 ಒಣಗಿದ ಮೆಣಸಿನ್ಕಾಯಿನೂ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಾಗೆ ಈಗ ಇದಕ್ಕೆ ಟೊಮೆಟೊ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಒಂದು 4ರಿಂದ 5 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊನ ಆದಷ್ಟು ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕು. ಅದು ಸಾಫ್ಟಾಗಿ ಬೇಯಬೇಕು ಅಂದರೆ ಅದ್ರ ಜೊತೆ ಸ್ವಲ್ಪ ಉಪ್ಪು ಅಥವಾ ಅರಿಶಿನ ಪುಡಿ ಸೇರಿಸ್ಕೊಂಡ್ರೆ ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೀಡಿಯಮ್ ಫ್ಲೇಮ್ ಮಾಡಿಟ್ಬಿಟ್ರೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಈ ಕಡೆ ಸ್ಟವ್ನಲ್ಲಿ ನಾನು ಮುದ್ದೆಗೂ ಇಟ್ಕೊತಾ ಇದ್ದೀನಿ. ಲೋ ಫ್ಲೇಮ್ ಮಾಡಿ ಇಟ್ಬಿಟ್ಟಿರ್ತೀನಿ. ಪಪ್ಪು ರೆಡಿ ಆಗೋಷ್ಟರಲ್ಲಿ ಮುದ್ದೆನೂ ರೆಡಿ ಆಗಿಬಿಡುತ್ತೆ. ಹಾಗಾಗಿ ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಈ ರೀತಿಯಾಗಿ ಬೆಂದಿರಬೇಕು. ಈಗ ಇದಕ್ಕೆ ಕಟ್ ಮಾಡಿರುವಂಥ ಸೊಪ್ಪನ್ನೆಲ್ಲ ಸೇರಿಸ್ಕೊಂಬಿಡೋಣ. ಒಗ್ಗರಣೆಗೆ ಹಾಕ್ಕೊಂಡೇ ಮಾಡ್ಕೊಬೋದು ನೀವು ಪಪ್ಪುನ, ಅಥವಾ ಬೇಳೆನೇ ಫಸ್ಟು ಹಾಕ್ಕೊಂಡು ಅದ್ರ ಜೊತೆನೇ ಬೇಯಕ್ಕೆ ಕೂಡ ಹಾಕ್ಕೊಳ್ಬೋದು. ಆ ರೀತಿ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಲಾಸ್ಟಿಗೆ ಕೊನೆಯದಾಗಿ ಮತ್ತೆ ಒಂದು ಸರಿ ನೀವು ಒಗ್ಗರಣೆ ಹಾಕ್ಕೋಬೇಕಾಗತ್ತೆ. ಒಣಗಿದ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಜೀರಿಗೆ ಈ ರೀತಿ ಎಲ್ಲ ಹಾಕ್ಕೊಂಡು ಕೊನೆಯದಾಗಿ ಇನ್ನೊಂದು ಸ್ವಲ್ಪ ಒಗ್ಗರಣೆ ಹಾಕ್ಕೋಬೇಕಾಗತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಈ ಒಗ್ಗರಣೆ ಜೊತೆನೇ ಸೊಪ್ಪನ್ನು ಸೇರಿಸ್ಕೊಂಡು ಆಮೇಲೆ ಬೇಳೆ ಬೇಯಿಸಿರೋದನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡ್ರೆ ಆಗುತ್ತೆ ಅಂತ ಈ ರೀತಿ ಮಾಡ್ಕೋತೀನಿ. ಈಗ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಒಂದು 4ರಿಂದ 5 ನಿಮಿಷಗಳ ಕಾಲ ಸ್ವಲ್ಪ ತಿರುಗಿಸ್ಕೊಂಡು ಸೊಪ್ಪನ್ನೆಲ್ಲ ಬೇಯಿಸ್ಕೊಂಬಿಡೋಣ ಚೆನ್ನಾಗಿ. ಈಗ ಬೇಳೆ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ. ಹೆಸರು ಬೇಳೆ, ತೊಗರಿಬೇಳೆ ಎಲ್ಲದೂ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಸೌಟಲ್ಲೇ ಸ್ವಲ್ಪ ಮಸ್ಕೊಬಿಡ್ತೀನಿ. ಹಾಗೆ ಈ ರೀತಿ ಮಾಡೋದ್ರಿಂದ ಪೂರ್ತಿ ಸ್ವಲ್ಪ ಚೆನ್ನಾಗಿ ಇನ್ನೂ ಸ್ಮ್ಯಾಶ್ ಆಗುತ್ತೆ, ಬೇಳೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ಬೆಂದಿರೋವಂಥ ಬೇಳೆನೆಲ್ಲ ಇದಕ್ಕೆ ಸೇರಿಸ್ಕೊಂಬಿಡೋಣ. ಆಂಧ್ರ ಸ್ಟೈಲ್ ಪಪ್ಪು ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ, ತೆಳುವಾಗಿರೋದಿಲ್ಲ. ನಾವು ಸೊಪ್ಪಿನ ಸಾರೆಲ್ಲ ಮಾಡಿದ್ರೆ ಸ್ವಲ್ಪ ತೆಳುವಾಗಿ ಮಾಡ್ಕೋತೀವಿ. ಪಪ್ಪು ಅಂತ ಬಂತು ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿ ಪ್ರಮಾಣದಲ್ಲೇ ಇರುತ್ತೆ ಅದು. ಹಾಗಾಗಿ ಬೇಳೆಗೂ ಜಾಸ್ತಿ ನೀರು ಸೇರಿಸ್ಕೊಳ್ಳೋ ಆಗಿಲ್ಲ ಬೇಯಿಸೋ ಅಷ್ಟೊತ್ತಿಗೆ. ಸೊಪ್ಪು ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಕಡಿಮೆ ಕೂಡ ಹಾಕೋಬೋದು ಸೊಪ್ಪನ್ನು. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಧನಿಯಾ ಪೌಡ್ರು ಹಾಕ್ಕೊಂಡಿದ್ದೀನಿ. ಧನಿಯಾ ಪೌಡ್ರು ನಾನು ಫಸ್ಟಿಗೆ ಹಾಕಬೇಕಾಗಿತ್ತು, ಒಗ್ಗರಣೆ ಮಾಡಬೇಕಾದ್ರೇ ಮರ್ತೋಗ್ಬಿಡ್ತು. ಹಾಗಾಗಿ ಈಗ 1 ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಒಂದು 3-4 ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸೂಪರಾಗಿರೋ ಆಂಧ್ರ ಸ್ಟೈಲ್ ಪಪ್ಪು ರೆಡಿಯಾಗುತ್ತೆ. ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ. ಈಗ ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ಕೊನೆಯದಾಗಿ 1 ನಿಂಬೆ ಹಣ್ಣನ್ನು ಹಿಂಡ್ಬಿಟ್ಟು ರಸನ ಇದಕ್ಕೆ ಸೇರಿಸ್ಕೊಂಡು ಈಗ ಸ್ಟವ್ ಫ್ಲೇಮ್ ಆಫ್ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಒಂದು ರೌಂಡು ತಿರುಗಿಸ್ಕೊಂಬಿಡೋಣ. ನೋಡ್ತಾ ಇದ್ದೀರಲ್ವ, ಇದೇ ರೀತಿಯೇ ಗಟ್ಟಿಯಾಗೇ ಇರಬೇಕು. ಈ ಕನ್ಸಿಸ್ಟೆನ್ಸಿಯಲ್ಲೇ ಮಾಡಿಕೊಂಡ್ರೆ ಇದು ಪಪ್ಪು ಅಂತೇಳಿ ಹೇಳೋದು. ತೆಳುವಾಯಿತು ಅಂತ ಹೇಳಿದ್ರೆ ಅದು ಸಾಂಬಾರು ಆಗಿಬಿಡುತ್ತೆ. ಈಗ ರೆಡಿ ಆಯಿತು. ಮುದ್ದೆ ಕೂಡ ಬೇಯ್ತಾ ಇದೆ. ಸೂಪರಾಗಿದೆ. ಸ್ಮೆಲ್ಲೆಲ್ಲ ಸಖತ್ತಾಗಿ ಬರ್ತಾ ಇದೆ. ಇನ್ನು ಮುದ್ದೆ ಬೇಯ್ತಾ ಇದೆ. ಮುದ್ದೆ ಒಂದಾದರೆ ಮುದ್ದೆ ಹೊಂದ್ಸ್ಬಿಟ್ಟು ಮುದ್ದೆ ಹೇಗೆ ಅಂತ ರೈಸಿಗೆ ತುಂಬ ಚೆನ್ನಾಗಾಗುತ್ತೆ. ಆದರೆ ನಮ್ಮ ಮನೆಯಲ್ಲಿ ಸೊಪ್ಪು ಅಂತೇಳಿ ಸೊಪ್ಪಿನ ಸಾರು ಏನಾರು ಮಾಡಿದ್ರು ಮುದ್ದೆ ಕೇಳ್ತಾರೆ. ಅದಕ್ಕೆ ಮುದ್ದೆ ಮಾಡ್ತಾ ಇದ್ದೀನಿ. ಮತ್ತು ಮುದ್ದೆ ಮಾಡಿಬಿಟ್ಟು ಆಮೇಲೆ ಊಟ ಮಾಡಬೇಕಾದ್ರೆ ಸಿಗ್ತೀನಿ. ಟೇಸ್ಟ್ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ.
ಬಿಸಿ ಬಿಸಿಯಾಗಿರೋ ಮುದ್ದೆ ಕೂಡ ರೆಡಿ ಆಯಿತು. ಪಪ್ಪು ಅಂತ ಹೇಳಿದ್ರೆ ಈ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು. ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಇರಬೇಕು. ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದ್ರ ಜೊತೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ. ಈಗ ಊಟ ಮಾಡ್ಕೊಂಬಿಡ್ತೀವಿ. ಬಿಸಿ ಬಿಸಿಯಾಗಿದ್ದಾಗಲೇ ಊಟ ಮಾಡಿಕೊಂಡು ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಯಾವ ರೀತಿ ಇತ್ತು ಆಂಧ್ರ ಸ್ಟೈಲ್ ಪಪ್ಪು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಸಾಂಬಾರು ಮಾತ್ರ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿದೆ. ಒಂದು ಸಾರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ಸಖತ್ತಾಗಿತ್ತು. ಊಟ ಎಲ್ಲ ಆಯಿತು. ಇಲ್ಲಿಗೆ ಈ ಲಾಗ್ ಕೂಡ ಎಂಡ್ ಮಾಡ್ತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ, ಆದರೆ ಲೈಕ್ ಮಾಡ್ತಿಲ್ಲ. ಲೈಕ್ ಮಾಡೋದು ಮರಿಬೇಡಿ. ನಿಮಗೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆವಾಗ ನಿಮಗೆ ಯಾವ ಥರದ ವೀಡಿಯೋ ಇಷ್ಟ ಆಗ್ತಿದೆ ಏನು ಅಂತ ಹೇಳ್ಬಿಟ್ಟು ನಮಗೂ ಗೊತ್ತಾಗುತ್ತೆ ಅಲ್ವಾ. ಹಾಗಾಗಿ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗುಡ್ ನೈಟ್. ಮೌನ ಮಾನ್ಯ ಕೂತಿದ್ದಾರೆ ಇಲ್ಲಿ.